ರಾಜ್ಯದಲ್ಲಿ ನಿನ್ನೆ ನಡೆದ ಮೊದಲ ಹಂತದ ಚುನಾವಣೆಯ 14 ಕ್ಷೇತ್ರಗಳಲ್ಲಿ 80% ಗೆಲುವು ನಮ್ಮ ಪರವಾಗಿದೆ ಅಂತ ಸಚಿವ ಡಿಕೆ ಶಿವಕುಮಾರ್ ಭವಿಷ್ಯ ನುಡಿದಿದ್ದಾರೆ. ಈ ಸಂಬಂಧ ಮಾತನಾಡಿದ ಅವರು, ಈ ಬಾರಿಯ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗಳೇ ಗೆಲುವು ಸಾಧಿಸಲಿದ್ದಾರೆ. ಎರಡನೇ ಹಂತದ ಚುನಾವಣೆಗೂ ಭರ್ಜರಿ ತಯಾರಿಯನ್ನ ನಡೆಸಿದ್ದೇವೆ. ಈ ಬಾರಿ ಜೆಡಿಎಸ್ ಕೂಡ ನಮ್ಮ ಜೊತೆ ಇರೋದು ನಮಗೆ ಇನ್ನಷ್ಟು ಬಲ ತಂದಿದೆ ಅಂತ ಹೇಳಿದರು. ಇನ್ನು ಈ ಸಂಬಂಧ ಸಚಿವ ಡಿಕೆ ಶಿವಕುಮಾರ್ ಜೊತೆ ನಮ್ಮ ಪ್ರತಿನಿಧಿ ನವೀನ್ ಕುಮಾರ್ ನಡೆಸಿರೋ ಚಾಟ್ ಇಲ್ಲಿದೆ ನೋಡಿ. ಲೋಕಸಭಾ ಚುನಾವಣೆ ಕಾವು ಏರ್ತಾ ಇದೆ. ಈಗಾಗಲೇ ರಾಜ್ಯದಲ್ಲಿ ಮೊದಲ ಹಂತದಲ್ಲಿ 14 ಕ್ಷೇತ್ರಗಳ ಚುನಾವಣೆ ನಡೆದಿದ್ದು, ಎರಡನೇ ಹಂತದ 14 ಕ್ಷೇತ್ರಗಳಿಗೆ ಈಗಾಗಲೇ ಮತದಾನ ದಿನಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಈ ನಡುವೆ ಎರಡನೇ ಹಂತದ ಮತದಾನದ ಶಿವಮೊಗ್ಗಕ್ಕೆ ಇವತ್ತು ಮೈತ್ರಿಕೂಟದ ಅಭ್ಯರ್ಥಿ ಮಧು ಬಂಗಾರಪ್ಪನ ಪರವಾಗಿ ಪ್ರಚಾರಕ್ಕೆ ಡಿಕೆ ಶಿವಕುಮಾರ್ ಅವರು ಆಗಮಿಸಿದ್ದಾರೆ. ಅವರು ಎರಡನೇ ಹಂತದ ಚುನಾವಣೆ ಬಗ್ಗೆ ಏನೆಲ್ಲ ಸಿದ್ಧತೆ ಮಾಡಿಕೊಂಡಿದ್ದಾರೆ ಅವರನ್ನು ಕೇಳೋಣ. ಸರ್, ಎರಡನೇ ಹಂತದ ಚುನಾವಣೆ ಬಗ್ಗೆ ಕಾಂಗ್ರೆಸ್ ಯಾವ ರೀತಿ ಸಜ್ಜಾಗಿದೆ ಅಂತ? ಸಜ್ಜು ನಮ್ಮ ಎಲೆಕ್ಷನ್ ಫಸ್ಟು ಏನಾಗಿದೆ, ಫಸ್ಟಲ್ಲಿ ಹೆಚ್ಚು ಕಮ್ಮಿ 80% ನಾವು ಬರ್ತಾ ಇದ್ದೀವಿ. ಎಲ್ಲ ನಮ್ಮ ಕ್ಯಾಂಡಿಡೇಟ್ಗಳೆಲ್ಲ ಗೆಲ್ತಾ ಇದ್ದಾರೆ. ಸೆಕೆಂಡು ಇನ್ನು ಇದು ಸ್ವಲ್ಪ 2 ಕ್ಷೇತ್ರಗಳು ಎಲ್ಲ ಈ ಹಳೆ ಮೈಸೂರಲ್ಲಿ ಬೇಕಾದಷ್ಟು 2 ಪಾರ್ಟಿ ಹೊಂದಾಣಿಕೆ ಇರಲಿಲ್ಲ. ಆಮೇಲೆ ಹೊಂದಾಣಿಕೆ ಮಾಡಿಕೊಂಡಿದ್ದೆ. ಫಸ್ಟ್ ಎಲೆಕ್ಷನ್ ಲಾಸ್ಟ್ ಇದ್ದಾಗ ನಾವು ಈಗ 2 ಪಾರ್ಟಿಯವರು ಹೊಂದಾಣಿಕೆ ಮಾಡಿ ಫೈಟ್ ಮಾಡಿದ್ವಿ. ಉತ್ತರ ಕರ್ನಾಟಕದಲ್ಲಿ ಮೊದಲಿಂದ ಕೂಡ ನಮ್ಮದು ಬೇಸ್ ಇದೆ. ಸೊ ಅಲ್ಲೂ ಜನತಾದಳ ಈಗ ಆ್ಯಡ್ ಆಗಿದೆ. ಸೊ ಭಾಳ ಫಸ್ಟ್ ಫೇಸೇ ಸ್ವಲ್ಪ ಡಿಫಿಕಲ್ಟ್ ಸ್ಟೇಜ್ ಇತ್ತು. ಇದನ್ನೇ ಭಾಳ ಯಶಸ್ಸಾಗಿ ಮಾಡಿದ್ದೀವಿ. ಸೊ ಇದಕ್ಕಿಂತ ಉತ್ತಮವಾಗಿ ಸೆಕೆಂಡ್ ಫೇಸ್ ಆಗ್ತದೆ. ಸರ್, ಲೋಕಸಭಾ ಚುನಾವಣೆ ಪ್ರಮುಖ ವಿಷಯ ಯಾವುದು ಅನ್ನಿಸ್ತಾ ಇದೆ? ಲೋಕಸಭಾ ಚುನಾವಣೆ ಪ್ರಮುಖ ವಿಷಯ ಯಾವುದು? ವಿಷಯ ಏನಂದರೆ, ಯಾರು ಕ್ಯಾಂಡಿಡೇಟ್ ಓಟ್ ಕೇಳ್ತಾ ಇಲ್ಲ, ಬರೀ ಮೋದಿ ಓಟ್ ಕೇಳ್ತಾವ್ರೆ. ತನ್ನ ಕ್ಯಾಂಡಿಡೇಟ್ದೆಲ್ಲ ಝೀರೋ. ಯಾರು ಮೋದಿ ನಾನು ಸಾಧನೆ ಹಿಂಗೆ ಮಾಡಿದ್ದೀನಿ ಅಂತ ಒಬ್ರು ಕೇಳ್ತಾ ಇಲ್ಲ. ಬಿಜೆಪಿಯವರು ಎಲ್ಲ ಝೀರೋ, ಬರೀ ಮೋದಿ ಕೇಳ್ತಾವ್ರೆ. ದಿಸ್ ಇಸ್ ದಿ ಬಿಗ್ಗೆಸ್ಟ್ ಫೇಲ್ಯೂರ್ ಆಫ್ ಮೋದಿ ಗವರ್ಮೆಂಟ್. ಸರ್, ಜನ ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ ಮತವನ್ನು ಹಾಕಬೇಕು ಅಂತ? ಯಾಕೆ ಅಂತಂದ್ರೆ 5 ವರ್ಷ ಅಧಿಕಾರ ಕೊಟ್ರಿ, ಅವ್ರ ಕೈಲಿ ನಡೆಸೋಕ್ಕಾಗಿಲ್ಲ. ನಮ್ಗೆ ಸಿಕ್ಕಿದಂಥ ಅಧಿಕಾರದಲ್ಲಿ ನಿಮ್ಗೆಲ್ಲ ಇಷ್ಟು ಮಾತಾಡೋಷ್ಟು ಹಕ್ಕು ಕೊಟ್ಟಿದ್ದೀವಿ, ಇಷ್ಟು ಕೇಳೋಷ್ಟು ಹಕ್ಕು ಕೊಟ್ಟಿದ್ದೀವಿ, ಇಷ್ಟು ವಿದ್ಯಾವಂತರು ಮಾಡಿದ್ದೀವಿ, ಇಷ್ಟು ಬುದ್ಧಿವಂತಿ ಮಾಡಿದ್ದೀವಿ, ಇಷ್ಟು ನೀರಾವರಿ ತಂದಿದ್ದೀವಿ, ಇಷ್ಟು ಫ್ಯಾಕ್ಟ್ರಿಗಳು ಕೊಟ್ಟಿದ್ದೀವಿ. ಇವೆಲ್ಲ ಮಾಡಿದ ಅಭಿವೃದ್ಧಿ ಎಲ್ಲ ಕಾಂಗ್ರೆಸ್ ಸರ್ಕಾರದಲ್ಲೇ. ಸರ್, ರಾಹುಲ್ ಗಾಂಧಿ ಅವರ ಸಾಧನೆಗಳೇನು? ಸಾಧನೆಗಳ ರಾಷ್ಟ್ರಧ್ವಜ ನನ್ನ ಧರ್ಮ ಅಂತ ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಕೆಲಸ ಮಾಡ್ತಾ ಇದ್ದಾರೆ. ಏನು ಕಾಂಗ್ರೆಸ್ ಪಕ್ಷ ಈ ಕಳೆದ ಅವಧಿಯಲ್ಲಿ ಸಾಕಷ್ಟು ಸಾಧನೆಗಳನ್ನ ಮಾಡಿದೆ. ಆ ಸಂದರ್ಭದಲ್ಲಿ ಏನು ಜನರು ಕೂಡ ಆ ಸಾಧನೆಗಳು ಜನರ ಮುಂದೆ ಇದೆ. ಆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಜನ ಬೆಂಬಲಿಸಬೇಕಂತೇಳಿ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ಶಿವಮೊಗ್ಗದಿಂದ ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ನವೀನ್ ಪುರ್ದಾಲ್, TV5 ಶಿವಮೊಗ್ಗ.